ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನನ್ನ ಸಂಸ್ಥೆಯೊಟ್ಟಿಗೆ ಡಾಕ್ಟರ್ ಸುನೀಲ್ ಮಲ್ಲೇಶ್ ಅವರು 15 ವರ್ಷಗಳ ಕಾಲ ಗೌರವಾಧ್ಯಕ್ಷರಾಗಿದ್ದರು. ವಿಜಯನಗರದಲ್ಲಿ ಗಾಯತ್ರಿ ಆಸ್ಪತ್ರೆಯನ್ನು ಬಹಳ ವ್ಯವಸ್ಥಿತವಾಗಿ ಸಾಕಷ್ಟು ಬಡ ಜನರಿಗೆ ಹೆಚ್ಚು ಸೌಲಭ್ಯವನ್ನು ಕೊಡ್ತಾ ಬೆಳೆಸ್ತಾ ಇರುವಂತಹ ಡಾಕ್ಟರ್ ಸುನೀಲ್ ಮಲ್ಲೇಶ್ ಅವರು 15 ವರ್ಷಗಳ ಕಾಲ ನನ್ನ ಒಡನಾಡಿಯಾಗಿದ್ದರು. ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಅನುಮತಿಯನ್ನು ಕೊಟ್ಟಂತ ಡಾಕ್ಟರ್ ಜಯಶ್ರೀ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಂಡಿದ್ದೇವೆ. 15 ವರ್ಷದಲ್ಲಿ ನನ್ನ ಚಟುವಟಿಕೆಗೆ ಯಾವತ್ತೂ ಕಿಂಚಿತ್ತು ಅಡ್ಡಿಯನ್ನ ಪಡಿಸಿದಂಥವರಲ್ಲ. ನನ್ನೊಟ್ಟಿಗೆ ಚರ್ಚೆ ಮಾಡ್ತಾ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು, ಸಹಾಯ ನೀಡಿದಂಥವರು. ಈ ವರ್ಷದ ಬೆಳ್ಳಿ ಹಬ್ಬದ ಗೌರವಾಧ್ಯಕ್ಷರಾಗಬೇಕು ಅಂತ ಡಾಕ್ಟರ್ ಹನುಮಂತಯ್ಯ ಸರ್ ಅನ್ನ ಕೇಳ್ಕೊಂಡ್ವಿ. ಅವರು ನನ್ನ ಸುಮಾರು 40 ವರ್ಷದ ಸ್ನೇಹಿತರು ಮತ್ತು ಹಿರಿಯರು. ಅವರು ನನ್ನೊಟ್ಟಿಗೆ ಕೈ ಜೋಡಿಸಿ ಚಟುವಟಿಕೆಗಳ ನಡೀಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದು, ನಾನು ಕರ್ನಾಟಕ ನಾಟಕ ಅಕಾಡೆಮಿಯಲ್ಲಿ 32 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಸುಪ್ರಭಾತ ಕೋಆಪರೇಟಿವ್ ಸೊಸೈಟಿಗೆ 30 ವರ್ಷಗಳ ಕಾಲ ನಿರ್ದೇಶಕನಾಗಿ, 8 ವರ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಇವೆರಡೂ ಸಂಸ್ಥೆಯಿಂದ ಯಾವುದೇ ಒಂದು ಬಿಡುಗಾಸನ್ನು ನಾನು ಭಾಗವತರಿಗೆ ಪಡೆದಿಲ್ಲ ಕಳೆದ 30 ವರ್ಷಗಳಲ್ಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೇಂದ್ರ ಸರ್ಕಾರದಿಂದ ಅವರು ಜನಸಾಮಾನ್ಯರಿಗೆ ಯಾವ ರೀತಿ ಧನ ಸಹಾಯವನ್ನು ನೀಡ್ತಿದ್ದಾರೆ, ಆ ಪ್ರಕ್ರಿಯೆಯಲ್ಲಿ ನಾನು ಒಬ್ಬ ಜನಸಾಮಾನ್ಯನಾಗಿ ಅರ್ಜಿಯನ್ನು ಹಾಕಿ ಧನ ಸಹಾಯವನ್ನ ಪಡೆದಿದ್ದೇನೆ. ಈ ಅನೇಕ ಮಹಿಳೆಯರಿದ್ದಾರೆ, ಯಾರೊಬ್ಬರಿಂದಲೂ ಒಂದು ಫೋನನ್ನ ಒಬ್ಬರಿಗೆ ಹೊಡಿಸಿಲ್ಲ, ಒಂದು ಪತ್ರವನ್ನು ತಗೊಂಡಿಲ್ಲ. ಈ ವ್ಯಕ್ತಿಗೆ ನ್ಯಾಯಯುತವನ್ನ ಹೇಳ್ಬೇಕಾಗಿದೆ. ಸಾಕಷ್ಟು ಉಳಿತಾಯಗಳು ನಂಗೆ ಹೆಂಗೆ ಆಗ್ತವೆ ಅಂತ ಅಂದ್ರೆ, ಇವತ್ತಿನ ವೇದಿಕೆಯನ್ನು ನೋಡ್ತಿದ್ರಲ್ಲ, ಇದನ್ನ ನಿರ್ಮಾಣ ಮಾಡುವಂತಹ ಕೆಲಸದಲ್ಲಿ ನಾನು ಸುಮಾರು 20 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. 25 ವರ್ಷಗಳಿಂದ ಅದರಲ್ಲಿ ಬಂದಂತ ಒಂದಷ್ಟು ಇಡುಗೆಗಳನ್ನು, ನನ್ನ ಸಂಪಾದನೆ ಒಂದಷ್ಟು ಇಡುಗೆಗಳನ್ನು ಆಯಾ ಸಂದರ್ಭದಲ್ಲಿ ಕೊರತೆ ಬಿದ್ದಾಗ ಅದನ್ನ ಸರಿದೂಗಿಸ್ತಾ ಬರೋದ್ರ ಜೊತೆಗೆ, ಊಟದಲ್ಲಿ ನಮ್ಮ ಕಾರಂತರು, ಪ್ರಿಂಟಿಂಗ್ ನಲ್ಲಿ ವಿದ್ಯಾರಣ್ಯವರು, ಫೋಟೋ ಮತ್ತು ವಿಡಿಯೋದಲ್ಲಿ ಸಿದ್ದು ಅವರು, ನೆನಪಿನ ಕಾಣಿಕೆ ಇತ್ಯಾದಿಗಳಲ್ಲಿ ಅಮರನಾಥ್ ಅವರು, ಫ್ಲೆಕ್ಸ್ ಮತ್ತೆ ಬ್ಯಾಕ್ಡ್ರಾಪ್ ಅಲ್ಲಿ ಜಗದೀಶ್ ಅವರು 25 ವರ್ಷಗಳ ಕಾಲ ನಮ್ಮ ಸಂಸ್ಥೆಗೆ ಎಲ್ಲಾ ಆಹ್ವಾನ ಪತ್ರಿಕೆ ಮತ್ತು ಬ್ಯಾಕ್ಡ್ರಾಪ್ ಅನ್ನು ಮಾಡಿಕೊಟ್ಟಕ್ಕೆ ರಾಜ್ಯದಲ್ಲಿ ವ್ಯಕ್ತಿಗಳಿದ್ದಾರೆ. ಎಲ್ಲ ಕ್ಷೇತ್ರ ಮತ್ತು ನ್ಯಾಯಾಲಯದಲ್ಲಿ ಇವರೆಲ್ಲರ ಮಿತವಾದಂತಹ ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ ನಾನು ಒಂದಷ್ಟು ಉಳಿತಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಎಲ್ಲದರ ಹರಿವು ನನಗಿರೋದ್ರಿಂದ ಅವ್ರಿಗೆ ಎಷ್ಟು ವೆಚ್ಚ ಆಗುತ್ತೆ ಅಷ್ಟನ್ನು ಮಾತ್ರ ಕೊಡುವಂತಹ ಕೆಲಸವನ್ನು ನಾನು ಮಾಡ್ತಿದ್ದೇನೆ. ಇದು ಕೂಡ ಒಂದು ರೀತಿ ಉಳಿತಾಯ ಅನ್ಕೋಬಹುದು. ಮತ್ತೆ ಇನ್ನೊಂದು, ನಾವು ಯಾರೊಬ್ಬರ ಅಡಿಯಲ್ಲೂ ಬೆಳೆಯಲಿಲ್ಲ. ಒಬ್ಬ ವ್ಯಕ್ತಿಯ ಆರ್ಥಿಕ ಸಹಾಯದಿಂದ ನಾವು ಸಂಸ್ಥೆಯನ್ನ ನಡೆಸಲಿಲ್ಲ. ಆಯಾ ಸಂದರ್ಭದಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ಆ ಸಹಾಯಗಳನ್ನು ತಗುತ್ತಾ ನಾವು ನಡೆಸ್ಕೊಂಡು ಬಂದಂಥವ್ರು. ಇನ್ನೊಂದು, ನಾವು ಇಷ್ಟು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ, ನಮ್ಮ ಸಂಸ್ಥೆಯಲ್ಲಿರುವಂತ ನನ್ನ ಸ್ನೇಹಿತರು, ನನ್ನ ಟ್ರಸ್ಟಿಗಳು ನನ್ನನ್ನು ಸೇರಿದ ಹಾಗೆ. ನಾವು ಯಾರು ನಟ, ನಿರ್ದೇಶಕ, ನಾಟಕಕಾರ ಅಲ್ಲ. ಇವ್ಯಾವೂ ನಾವು ಆಗದೇ ಇರೋದ್ರಿಂದ ನಾವು ಯಾರ ಮುಲಾಜಿಗೂ ನಾವು ಬಗ್ಬೇಕಾಗಿಲ್ಲ. ನಮ್ಮದೇ ಆದಂತಹ ಸ್ವತಂತ್ರ ರೀತಿಯಲ್ಲಿ ನಮ್ಮ ಕೆಲಸಗಳನ್ನ, ನಮ್ಮ ಆಲೋಚನೆಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಿರಂತರ ಶಿಸ್ತು ಪಾಲನೆಯಿಂದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ನಮಗೆ ವೇಣುಗೋಪಾಲ್ ರೆಡ್ಡಿಯವರು, ವೇಣುಗಲ್ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಸುನೀಲ್ ಮಲ್ಲೇಶ್ ಅವರು, ಹೀಗೆ ಅನೇಕರು ನಮಗೆ ಆಯಾ ಸಂದರ್ಭದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ನಾವು 25 ವರ್ಷದಲ್ಲಿ ಸುಮಾರು 194 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಒಂದು ಕಾರ್ಯಕ್ರಮ 3 ಗಂಟೆ ಅನ್ನುವ ರೀತಿಯಲ್ಲಿ ತೆಗೆದುಕೊಂಡ್ರೆ ಅದರಲ್ಲಿ ಒಂದು 24 ಗಂಟೆ ಕಾರ್ಯಕ್ರಮ ಮತ್ತು 10 ಗಂಟೆಗಳ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ.
ಇದಕ್ಕೆ ನಮಗೆ ನಾನು ಆಗಲೇ ಹೇಳಿದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೇಂದ್ರ ಸರ್ಕಾರ, ಅನೇಕ ಬ್ಯಾಂಕುಗಳು ಮತ್ತು ನಮ್ಮ ಟಿಕೆಟ್ ಮಾರಾಟದಿಂದ ನಮಗೆ ಬಂದಿರುವಂತಹ ಹಣ 19 ಲಕ್ಷ. 25 ನಾಟಕೋತ್ಸವದಲ್ಲಿ ಡಾಕ್ಟರ್ ಸುನೀಲ್ ಮಲ್ಲೇಶ್ ಅವರು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಆಯಾ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗ ಸರಿಸುಮಾರು 10 ಲಕ್ಷದವರೆಗೂ ನಮ್ಮ 5 ಗಂಟೆನ ಹಾಕಿ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಇದರಲ್ಲಿ ಹೆಗ್ಗಳಿಕೆ ನಾನು ಹೇಳಿಕೊಟ್ಟಿಲ್ಲ, ಬಹಳ ಖುಷಿಯಿಂದ ಇಷ್ಟಪಟ್ಟು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಇಷ್ಟು ವರ್ಷದಲ್ಲಿ ಆಗಲೇ ಹೇಳಿದಾಗೆ ವೀರಪ್ಪ ಮೊಯ್ಲಿ ಸರ್ ಇರ್ಬೋದು, ಹನುಮಂತಯ್ಯ ಸರ್ ಇರ್ಬೋದು, SGS ಇರ್ಬೋದು, ಉಮಾಶ್ರೀ ಇರ್ಬೋದು, ಜಯಶ್ರೀ ಇರ್ಬೋದು, ಇವರ ಅನಂತಮೂರ್ತಿ, ಪಿ ಲಂಕೇಶ್, ನಿಸಾರ ಮತ್ತು ಬರಗೂರು, ಹೀಗೆ ಆಗಲೇ 194 ಕಾರ್ಯಕ್ರಮಗಳಿದೆ. ಯಾರೊಬ್ಬರಿದ್ದಲೂ ನಾವು ಆರ್ಥಿಕ ನೆರವನ್ನ ಇಷ್ಟಪಟ್ಟಿಲ್ಲ. ಯಾಕೆಂದ್ರೆ ಅವರು ಈ ನಾಡು ನುಡಿಗೆ ಕೊಟ್ಟಂತ ಸೇವೆಯನ್ನ ಗುರುತಿಸಿ ಮಾಡುವಂತ ಕೆಲಸಕ್ಕೆ ನಾವು ಪ್ರೋತ್ಸಾಹ ನೀಡಬೇಕು, ಬೆಂತಟ್ಟಬೇಕು ಅನ್ನುವ ರೀತಿಯಲ್ಲಿ ನಾವು ಇಷ್ಟಪಟ್ಟು ಅವರ ಕಾರ್ಯಕ್ರಮ ಮಾಡಿದ್ದೇವೆ. ಸುಲಭದ ಮಾತಲ್ಲ. ಈ ನಾಡಿಗೆ ಅನೇಕ ಮಹನೀಯರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಆಯಾ ಸಂದರ್ಭದಲ್ಲಿ ಆಗ್ಲೇ ಹೇಳಿದ ಹಾಗೆ ಮತ್ತೊಬ್ಬರ ಮುಲಾಜಿಗೆ ಒಳಗಾಗಲಿ ನಾವೇ ಒಂದು ಸಭೆಗಳನ್ನ ಮಾಡ್ತಾ ಆಯ್ಕೆ ಮಾಡ್ತಾ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದ್ದೇವೆ ಅಂತ ಹೇಳಿ ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ಒಟ್ಟು ಆಗ್ಲೇ ಹೇಳಿದಾಗೆ 198 ಕಾರ್ಯಕ್ರಮಕ್ಕೆ 1 ವರ್ಷಕ್ಕೆ 8 ಕಾರ್ಯಕ್ರಮಗಳಂತೆ ಆಗ್ತವೆ. 1 ವರ್ಷಕ್ಕೆ ನಮಗೆ ಆಗಿರುವಂತಹ ವೆಚ್ಚ 4,20,000 ರೂಪಾಯಿ ಅಂದಾಜು. ಪ್ರತಿ ಕಾರ್ಯಕ್ರಮಕ್ಕೆ 52,000 ರೂಪಾಯಿ. ಹತ್ತಿರ ನಾವು 25 ವರ್ಷಗಳಲ್ಲಿ 1,10,00,000 ರೂಪಾಯಿ ಹಣವನ್ನು ನಾವು ವೆಚ್ಚ ಮಾಡಿದ್ದೇವೆ. ಅದರಲ್ಲಿ 10 ಲಕ್ಷ ರೂಪಾಯಿ ನನ್ನ ವೈಯಕ್ತಿಕ ಎಡಗಡೆ ಬರೋದನ್ನು ಬಿಟ್ಟರೆ ಇನ್ನು 1 ಕೋಟಿ ರೂಪಾಯಿ ನಿಮ್ಮದು, ಸಾರ್ವಜನಿಕರು, ಸರ್ಕಾರದ್ದು, ಅದನ್ನ ವಾಪಸ್ ನಿಮಗೆ ಕೊಡುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಅಂತ ಹೇಳ್ತಾ, ಈ ಇಷ್ಟು ವರ್ಷಗಳಲ್ಲಿ ಪ್ರಕಟಣೆಗಳು, 25 ನಾಟಕೋತ್ಸವಗಳು, 5 ಹೊಸ ನಾಟಕಗಳ ಪ್ರಕಟಣೆ, 10 ದಿನಗಳ ನಾಟಕೋತ್ಸವ, ಸಂಗೀತ ಕಾರ್ಯಕ್ರಮ, ವಿಚಾರ ಸಂಕಿರಣ, ಇವೆಲ್ಲವನ್ನು ಬಹಳ ಖುಷಿಯಿಂದ ಇಷ್ಟಪಟ್ಟು ಮಾಡಿದ್ದೇವೆ. ಇಷ್ಟು ಗಟ್ಟಿಯಾದಂತಹ ಶಿಸ್ತುಬದ್ಧವಾದಂತಹ ಒಂದು ಸಂಸ್ಥೆಯನ್ನ ಕಟ್ಟಲಿಕ್ಕೆ 2-3 ಕಾರಣವನ್ನ ಕೊಡೋದಾದ್ರೆ, ನನ್ನ ಕುಟುಂಬ ರಂಗಭೂಮಿ ನೆಲೆಯಿಂದ ಬಂದಿದ್ದು. ನನ್ನ ತಂದೆ ಮತ್ತು ನನ್ನ ಅಣ್ಣ ಬಹಳ ಒಳ್ಳೆ ಆಟಗಾರ. ನಮ್ಮ ತಂದೆ ಶಿಸ್ತಿನ ಸಿಪಾಯಿ. ಆ ಶಿಸ್ತನ್ನು ನನಗೆ ಕಲಿಸಿದ್ರು. ನಾನು ಬೆಂಗಳೂರಿಗೆ ಬಂದ ಮೊದಲೇ ದಿನದಿಂದಲೂ ಕಲಾಕ್ಷೇತ್ರ ನಂಟು ನನಗಿದೆ. ಆಗ್ಲೇ ಬೋಲಿಂಗೇಶ್ವರ ಸರ್ ಹೇಳಿದಾಗೆ ನನ್ನ ಚಿಕ್ಕಪ್ಪನಿಗೆ ರಂಗಭೂಮಿ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ರಂಗಭೂಮಿ ನಂಟಿತ್ತು. ನಾನು 84 ಬೆಂಗಳೂರಿಗೆ ಬಂದಾಗ 85ರಲ್ಲಿ ನಮ್ಮ ಎಲ್ ಕೃಷ್ಣಪ್ಪ ಅವರು ಎ.ಪಿ. ಪ್ರಕಾಶ್ ಅವರ ಉತ್ಪನ್ನದ ನಾಟಕವನ್ನ, ಸೂರ್ಯಶೇಖರ್ ನಾಟಕವನ್ನ ಮಾಡಿದ್ರು. ಆ ನಾಟಕದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ನಟನಾಗಿ ಅಭಿನಯಿಸುವ ಮೂಲಕ ಬಂದೆ ಅನ್ನುವಂತ ಹೇಳ್ತಾ, ನಾನು ಕೊನೆ ಮತ್ತಿದ್ದು ಪ್ರತಿ ವರ್ಷ ದಿನ ನಾನು ಎದ್ದ ತಕ್ಷಣ ಪೇಪರ್ ನೋಡುವಂಥದ್ದು ನಗರದಲ್ಲಿ ಕಾರ್ಯಕ್ರಮದ ಕಾಲ. ನನಗೆ ಯಾರೊಬ್ಬರು ಆಹ್ವಾನ ಪತ್ರಿಕೆಯನ್ನು ಕೊಡಬೇಕು, ವಾಟ್ಸಪ್ ಅಲ್ಲಿ ಕಳಿಸ್ಬೇಕು, ಫೋನ್ ಮಾಡಬೇಕು, ಇವು ಯಾವ ನಿರೀಕ್ಷೆಯನ್ನು ಕೊಡೋದಿಲ್ಲ. ಕಳೆದ 41 ವರ್ಷಗಳಲ್ಲಿ ವಾರಕ್ಕೆ 1 ಕಾರ್ಯಕ್ರಮದಂತೆ ಅನ್ಕೊಂಡ್ರು ಕೂಡ 2,132 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಹಾಗೆ ಹೇಳಿದಾಗ ಇಂಥದ್ದು ಅಂತ ನಾನು ಯಾವುದೇ ನಿರೀಕ್ಷೆ ಇಟ್ಟರಲ್ಲ, ಮತ್ತೆ ಭೇದ ಭಾವನೆ ಕೂಡ ಮಾಡಬೇಕು. ಅಲ್ಲಿ ಒಳ್ಳೆ ಕಾರ್ಯಕ್ರಮ ಇದೆ, ಒಳ್ಳೆ ಮಾತಾಡ್ತಿದ್ದಾರೆ, ಒಳ್ಳೆ ವಿಚಾರಸಂಕಿರಣೆ ಇದೆ, ಒಳ್ಳೆ ವಿಷಯ ಇದೆ ಅಂತ ನನ್ನ ಪಡಿದ್ದಾರೆ. ಇವತ್ತು ಸೇರ್ತಾ ಇದೆ. ಅಷ್ಟು ಕಾರ್ಯಕ್ರಮಗಳನ್ನ ನೋಡಿ ಬೆಳೆದಂತ ನನಗೆ ಇಷ್ಟು ಸಮೃದ್ಧವಾದಂತಹ ಒಂದು ಸಂಸ್ಥೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಿತ್ತು. ಇಂತಹ ಒಂದು ಶಕ್ತಿ ಕೂಡ ಸೇರ್ಕೊಂಡಿದೆ ಅಂತ ಹೇಳ್ತಾ, ಮತ್ತೊಮ್ಮೆ 25 ವರ್ಷಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಎಲ್ಲಾ ಕಾರ್ಯಕ್ರಮಗಳಿಗೆ ಬಂದಂತ ಎಲ್ಲ ಕಲಾವಿದರಿಗೆ
ಸಾಹಿತಿಗಳಿಗೆ, ರಂಗತಂಡಗಳಿಗೆ, ಪ್ರೇಕ್ಷಕರಿಗೆ, ಮಾಧ್ಯಮ ಮಿತ್ರರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ,